ವಿಧಾನ ಪರಿಷತ್ನಲ್ಲೂ ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ವಿರಾಮದ ನಂತರ ಶುರುವಾದ ಕಲಾಪ 10 ನಿಮಿಷದಲ್ಲಿ ಮುಂದೂಡಿಕೆಯಾಗಿದೆ. ಬಿ ನಾಗೇಂದ್ರ ರಾಜೀನಾಮೆ ನೀಡಬೇಕು ಅಂತ ಛಲವಾದಿ ಆಗ್ರಹಿಸಿದ್ದಾರೆ. ನಿಯಮದಂತೆ ಸದನ ನಡೆಸೋದಕ್ಕೆ ಅವಕಾಶ ಕೊಡಿ ಅಂತ ಸಭಾಪತಿ ಸಲೀಂ ಹೇಳಿದ್ರು. ದೇವರಾಜ ಅರಸ್ ಜನ್ಮದಿನದ ಬಗ್ಗೆ ಮಾತಾಡಿ ಅಂತ ಸಭಾಪತಿ ಸಲೀಂ ಸದಸ್ಯರಿಗೆ ಹೇಳಿದ್ರು. ಅರಸು ಅವರನ್ನ ಕೆಳಗಿಳಿಸಿ ಕಾಂಗ್ರೆಸ್ಗೆ ಅಧಿಕಾರ ಅಂತ ಬಿಜೆಪಿ ಸದಸ್ಯರು ಈ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ರಾಮನ ಹುಂಡಿಯನ್ನು ನೀವು ಬಿಟ್ಟಿಲ್ಲ ಅಂತ ಎಂಬಿ ಪಾಟೀಲ್ ತಿರುಗೇಟು ಕೊಟ್ರು. ಅರಸು ರಾಜೀನಾಮೆ ಪಡೆದಿದ್ದು ಯಾಕೆ ಅಂತ ಬಿಜೆಪಿಯ ರವಿಕುಮಾರ್ ಪ್ರಶ್ನೆ ಮಾಡಿದ್ರು. ದೇವರಾಜ್ ಅರಸು ವಂಶವನ್ನೇ ನಿರ್ನಾಮ ಮಾಡಿದ್ದು ಕಾಂಗ್ರೆಸ್ ಅಂತ ಛಲವಾದಿ ವಾಗ್ದಾಳಿ ನಡೆಸಿದ್ರು. ಬಿಜೆಪಿ ಅಧಿಕಾರಕ್ಕೆ ಬರಕ್ಕೆ ಕಾರಣವಾದ ಅದ್ವಾನಿಗೆ ನಡುವಿನಲ್ಲಿ ಬಿಟ್ಟಿದ್ದಾರೆ. ಮಾರ್ಗದರ್ಶಕ ಮಂಡಳಿ ಕಳಿಸಿರೋದು ಅದ್ವಾನಿ ಅವರಿಗೆ ನಮಸ್ಕಾರನೂ ಮಾಡ್ತಾ ಇರ್ತಕ್ಕಂಥ ಈಗ ಸಂಸ್ಕೃತಿ ಇರ್ತಕ್ಕಂಥ ಬಿಜೆಪಿ ಅವರು ಅದ್ವಾನಿ ಅವರಿಗೆ ಒಂದು ನಮಸ್ಕಾರ ಕೂಡ ಮಾಡೋದಿಲ್ಲ. ನೀವು ಬಿಜೆಪಿ ಅಧಿಕಾರಕ್ಕೆ ಬರಕ್ಕೆ ಕಾರಣವಾದ ಅದ್ವಾನಿಗೆ ಒಂದೇ ಒಂದು ನಮಸ್ಕಾರ ಮಾಡೋ ಯೋಗ್ಯತೆ ಇಲ್ಲ ನಿಮಗೆ. ಇವತ್ತು ದೇವರಾಜ ಅರಸು ಕಾಂಗ್ರೆಸ್ ಪಕ್ಷ ಅವ್ರನ್ನ ಸೃಷ್ಟಿ ಮಾಡಿರೋದು, ಬಿಜೆಪಿ RSS ಅಲ್ಲ. ಸರ್ ಅವ್ರನ್ನ ಉತ್ತರ ಕೊಡ್ತೀನಿ ಬಿಡಿ. ಸರ್ ಅವ್ರನ್ನ ಉತ್ತರ ಕೊಡ್ತೀನಿ ಬಿಡಿ. ನಂಗೆ ಗೊತ್ತು ನಿಮಗೆ ನಾಚಿಕೆ ಇಲ್ಲ. ನಿಮಗೆ ಇದು ಇಲ್ಲ. ಅಯ್ಯೋ 10 ನಿಮಿಷ ಮುಂದೂಡಿದ್ದೀನಿ ಅಲ್ಲ ಅಂಬಾರಿ. ವಿಧಾನಸಭೆಯಲ್ಲಿ ಗದ್ದಲ ಕೋಲಾಹಲದ ಮಧ್ಯೆ ವಿಧೇಯಕ ಅಂಗೀಕಾರ ಆಗಿದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕಕ್ಕೆ ಅಂಗೀಕಾರ ಸಿಕ್ಕಿದೆ. ನಾಗೇಂದ್ರ ರಾಜೀನಾಮೆ ಗದ್ದಲದ ನಡುವೆ ಮಸೂದೆಗೆ ಅಂಗೀಕಾರ ಮುದ್ರೆ ಬಿದ್ದಿದೆ. ಸಚಿವ ಕೃಷ್ಣ ಬೈರೇಗೌಡ ಮಂಡಿಸಿದ ವಿಧೇಯಕ ವಿಧಾನಸಭೆಯಲ್ಲಿ ಪಾಸ್ ಆಗಿದೆ. ಮನೆ ಮಾಲೀಕರಿಗೆ ಶಾಶ್ವತ ದಾಖಲೆ ಒದಗಿಸುವ ಮಹತ್ವದ ವಿಧೇಯಕ ಇದು. ಭೂಸ್ವಾಧೀನ, ಆಸ್ತಿ ಮಾಲೀಕತ್ವ ಸೇರಿ ಹಲವು ವಿಚಾರಗಳನ್ನ ಒಳಗೊಂಡಿದೆ ಈ ಮಹತ್ವದ ವಿಧೇಯಕ. ಇದಕ್ಕೆ ವಿಧಾನಸಭೆಯಲ್ಲಿ ಅಂಗೀಕಾರ ಸಿಕ್ಕಿದೆ. ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರೆತಿದೆ. ಎರಡನೇ ವಿಧೇಯಕ ಮಾನ್ಯ ಸಭಾಧ್ಯಕ್ಷರೇ, ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026 ಪರ್ಯಾಲೋಚಿಸಬೇಕೆಂದು ಸಭೆಯನ್ನು ಕೋರುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2026ನೇ ಸಾಲಿನ ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವುದು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರೆತಿದೆ. ಮಾನ್ಯ ಸಭಾಧ್ಯಕ್ಷರೇ, ಒಂದು ಸಣ್ಣ ತಿದ್ದುಪಡಿ ವಿಧೇಯಕವನ್ನು ಇದಕ್ಕೆ ಈ ಮೂಲ ಕಾನೂನಿಗೆ ತಗೊಂಡು ಬಂದಿದ್ದೇವೆ. ಇದರ ಮುಖಾಂತರ ಕಂದಾಯ ಮಂತ್ರಿ ಅಥವಾ ಕಂದಾಯ ಉಪಮುಖ್ಯಮಂತ್ರಿಯನ್ನ ಈ ಪ್ರಾಧಿಕಾರದ ಪದನಿಮಿತ್ತ ಉಪಾಧ್ಯಕ್ಷರನ್ನಾಗಿ ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನು ಕಲ್ಪಿಸ್ತಾ ಇದ್ದೇವೆ. ಅದರ ಜೊತೆಗೆ ಬೆಂಗಳೂರು ನಗರ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನು ಕೂಡ ಈ ಪ್ರಾಧಿಕಾರದ ಸದಸ್ಯರನ್ನಾಗಿ ಮಾಡುವಂತಹದ್ದು ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂದ್ರೆ ಹಿಂದೆ ರಾಮನಗರ ಅಂತ ಕರೀತಾ ಇದ್ವಿ, ಆ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಇದರಲ್ಲಿ ಒಬ್ಬ ಸದಸ್ಯರನ್ನಾಗಿ ಮಾಡುವಂತಹದ್ದು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿ ಸಚಿವರನ್ನು ಕೂಡ ಸದಸ್ಯರನ್ನಾಗಿ ಮಾಡುವಂತಹದ್ದು.
ಅದರ ಜೊತೆಗೆ ಈ ಕೆಂಪೇಗೌಡರ ಇತಿಹಾಸ ಪರಂಪರೆ ತಜ್ಞರನ್ನ ಅವರನ್ನು ಕೂಡ ಇದರಲ್ಲಿ ಸದಸ್ಯರನ್ನಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.